ನಮಸ್ಕಾರ ವೀಕ್ಷಕರೇ, ದೇಸಿ ವಾಸ್ತು ಮಾಹಿತಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ಸಮಾಚಾರ, ಸೈಟನ್ನು ತೆಗೆದುಕೊಳ್ಳಬೇಕಾದ್ರೆ ಡಿಗ್ರಿ ಅಂದರೆ ಏನು, ಡಿಗ್ರಿ ನೋಡಬೇಕೋ ಬೇಡವೋ, ಡಿಗ್ರಿಯ ಮಹತ್ವ ಏನು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನಿಮಗೆ. ಸೊ ಭಾಳಷ್ಟು ಜನ ಏನು ಮಾಡ್ತೀರಪ್ಪ ಅಂತಂದರೆ, ನಾವು ಈಗಾಗಲೇ ಒಂದು 30-40 ಸೈಟ್ ತೊಗೊಂಡಿದ್ದೀವಿ ಅನ್ನೋರು ಇದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಕೆಲವೊಬ್ಬರು ನಾವು ಒಂದು ಸೈಟ್ ತೆಗೆದುಕೊಳ್ಬೇಕಂತ ಮಾಡಿದ್ವಿ, 30-40 ಸೈಟ್ ತೆಗೆದುಕೊಳ್ಬೇಕಂತ ಮಾಡೀವಿ, ಯಾವ ದಿಕ್ಕಿ ತೊಗೋಬೇಕಂತ ಹೇಳ್ತಾರೆ. ಅದಕ್ಕೋಸ್ಕರ ಪೂರ್ವಕಾರು ತೊಗೊಳ್ಳಿ, ಪಶ್ಚಿಮಕಾರು ತೊಗೊಳ್ಳಿ, ದಕ್ಷಿಣಕಾರು ತೊಗೊಳ್ಳಿ ಅಥವಾ ಉತ್ತರಕಾರು ತೊಗೊಳ್ಳಿ. ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಮಾತ್ರ ಬಲ ಅನ್ನುವಂಥದ್ದು ಕಲ್ಪನೆ ಕೈ ಬಿಡಿ. ಪೂರ್ವಕ್ಕೆ ಎಷ್ಟು ಬಲ ಇದೆ, ದಕ್ಷಿಣಕ್ಕೂ ಕೂಡ, ದಕ್ಷಿಣ ದಿಕ್ಕಿನ ರಸ್ತೆ ಇರುವಂಥ ಸೈಟ್ಗೂ ಕೂಡ ಅಷ್ಟೇ ಬಲ ಇದೆ. ಅದೇ ರೀತಿ ಪಶ್ಚಿಮನೇ ಇರ್ಬೋದು. ಕೆಲವೊಬ್ರು ಹೇಳ್ತಾರೆ ಪಶ್ಚಿಮ ಸೂರ್ಯ ಮುಳುಗೋದು, ಆ ಪಶ್ಚಿಮದ ಸೈಟ್ ತೆಗೆದುಕೊಂಡ್ಬಿಟ್ರೆ ನಾವು ಮುಳುಗಿ ಬಿಡ್ತೀವಿ ಅನ್ನುವಂಥದ್ದು ಒಂದು ಕಲ್ಪನೆ ಇದೆ. ಆ ಕಲ್ಪನೆಯನ್ನು ತಲೆಯಿಂದ ತೆಗೆದು ಹೋಗೋದ್ಬಿಡ್ರಿ ಅದನ್ನು. ಸೊ ಅದಕ್ಕೋಸ್ಕರ ಇವತ್ತಿನ ದೀರ್ಘವಾಗಿ ಹೇಳೋದಿಲ್ಲ, ಸಂಕ್ಷಿಪ್ತವಾಗಿ ಶಾರ್ಟ್ಕಟ್ಟಲ್ಲಿ ನಿಮ್ಗೆ ಅರ್ಥವಾಗುವ ರೀತಿಯಿಂದ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಕೂಡ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ದಯವಿಟ್ಟು ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ದಯವಿಟ್ಟು ಪ್ರೆಸ್ ಮಾಡಿ. ಮತ್ತು ಈಗಾಗಲೇ ಸಬ್ಸ್ಕ್ರೈಬ್ ಆದವರು ಲೈಕ್ಸು, ಆಮೇಲೆ ಕಮೆಂಟ್ಸ್ಗಳನ್ನು, ನಿಮ್ಮ ಒಂದು ಸುಂದರ ಕಮೆಂಟ್ಸ್ಗಳನ್ನು ನಮಗೆ ಬೇಕು ಅನ್ನುವಂಥದ್ದು. ಸೊ ಇವತ್ತಿನ ವಿಚಾರ ಡಿಗ್ರಿಗಳ ಬಗ್ಗೆ. ಸಾಮಾನ್ಯವಾಗಿ ಏನು ಮಾಡ್ತೀರಪ್ಪ ಅಂತಂದರೆ, ಸೈಟನ್ನು ತೆಗೆದುಕೊಳ್ಬೇಕಾದ್ರೆ ಯಾರನ್ನು ಕೇಳೋದಲ್ಲ. ನೀವು ಕೇಳೋದೇನಪ್ಪ ಅಂತಂದರೆ, ಕೇವಲ ಎಷ್ಟು ಒಂದು ಸ್ಕ್ವೇರ್ ಫೂಟಿಗೆ ಎಷ್ಟಿದೆ ಕಾಸ್ಟು, ಅಥವಾ ಸ್ಕೂಲು ಕಾಲೇಜಸ್ ಹತ್ತಿರ ಇದೆಯಾ, ಗಾರ್ಡನ್ ಇದೆಯಾ, ಸ್ವಿಮ್ಮಿಂಗ್ ಪೂಲ್ ಇದೆಯಾ, ಫೆಸಿಲಿಟಿಗಳನ್ನು ನೋಡ್ತೀರಿ. ಹೊರತಾಗಿ ನೀವು ಡಿಗ್ರಿಗಳ ಬಗ್ಗೆ ಎಚ್ಚರಿಕೆ ವಹಿಸೋದಲ್ಲ. ನಿಮ್ಮ ಗಾರ್ಡನ್ನು, ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ನಿಮ್ಮ ಸೌಲಭ್ಯಗಳು ನಿಮಗೆ ಮೂಲಭೂತ ಸೌಕರ್ಯಗಳಾದರೂ ಕೂಡ ನಿಮ್ಮ ಸೈಟು ನೀವು ಜೀವನ ಮಾಡೋದಕ್ಕೆ, ನಿಮ್ಮ ಮುಂದಿನ ಭವಿಷ್ಯಕ್ಕೆ ತುಂಬ ಉಪಯುಕ್ತವಾಗಿರುವಂಥದ್ದು. ನಿಮ್ಮ ಗಾರ್ಡನ್ನು ನಿಮ್ಮ ನಾಳೆ ಸಮಸ್ಯೆಯಾಗಿ, ಆಮೇಲೆ ಅಲ್ಲಿ ಯಥಾವತ್ತು ಮನೆ ಕಟ್ಟಿಕೊಂಡು ನಿಮಗೆ ಸಮಸ್ಯೆ ಆದಾಗ ನಿಮ್ಮ ಗಾರ್ಡನ್ ಆಗಲಿ ನೀವು ಯಾವ ಯೂಸ್ ಆಗೋದಿಲ್ಲ. ಸುಮ್ಮನೆ ಎಕ್ಸಾಂಪಲ್ ಕೊಟ್ಟು ನಿಮಗೆ. ಸೊ ಅದಕ್ಕೋಸ್ಕರ ಸುತ್ತಮುತ್ತಲಿನ ವಾತಾವರಣ ನೋಡೋದಕ್ಕಿಂತ ಜೊತೆಯಲ್ಲಿ ಸೈಟ್ಗಳ ಡಿಗ್ರಿನೂ ಕೂಡ ಭಾಳ ಮುಖ್ಯ. ಹಾಗಾದರೆ ಬನ್ನಿ ನೋಡೋಣ ಸೈಟ್ಗಳ ಡಿಗ್ರಿಯನ್ನು ಹೇಗೆ ನೋಡೋದು ಅನ್ನೋದು. ಸೊ ಇದೊಂದು ಸೈಟು, ಇದೊಂದು ರೋಡು. ಈ ರೋಡು ಪೂರ್ವದ ರೋಡು, ಪೂರ್ವಕ್ಕೆ ರೋಡ್ ಇರುವಂಥದ್ದು ಅಷ್ಟೇ, ಪೂರ್ವ ರಸ್ತೆ ಇರುವಂಥದ್ದು ಸೈಟ್ ಇದು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನು ಮಾಡ್ಬೇಕಪ್ಪ ಅಂತಂದರೆ, ಈ ಸೈಟಲ್ಲಿ ಮಾರ್ಕಿಂಗ್ ಕಲ್ಲು ಹಾಕಿರ್ತಾರೆ, ಸೀಮೆಗಲ್ಲು ಅಂತ ಹೇಳ್ತೀವಿ. ಮಾರ್ಕಿಂಗ್ ಕಲ್ಲು ಹಾಕಿರ್ತಾರೆ ನಿಮ್ಮ ಸೈಟು ಐಡೆಂಟಿಫಿಕೇಷನಿಗೆ. ಎಷ್ಟನೇ ನಂಬರು, 25ನೇ ಸೈಟು, 30ನೇ ಸೈಟು, 35, 55 ಸೈಟು ನಂಬರ್ಗಳಿರ್ತವೆ. ಆ ನಂಬರ್ ಪ್ರಕಾರ ಕಲ್ಲುಗಳನ್ನು ಹಾಕಿರ್ತಾರೆ. ನೀವೇನು ಮಾಡ್ಬೇಕಪ್ಪ ಅಂತಂದರೆ, ಫಸ್ಟಿಗೆ ನೀವು ಡಿಗ್ರಿಯನ್ನು ನೋಡ್ಬೇಕಂದ್ರೆ ಇಲ್ಲಿ ಏನಾದ್ರು ಮುಳ್ಳು ಕಂಟಿ ಏನಾದ್ರು ಇದ್ದರೆ ಕ್ಲೀನ್ ಮಾಡ್ಕೊಳ್ಳಿ. ಫಸ್ಟು ಕ್ಲೀನಾಗಿ ಮಾಡ್ಕೊಳ್ಳಿ. ಕ್ಲೀನಾಗಿ ಮಾಡಿಕೊಂಡು ಇಲ್ಲಿ ಒಂದು ದಾರವನ್ನು ಕಟ್ಟಬೇಕು. ಓಕೆ? ಅಂದರೆ ಈಶಾನ್ಯದಿಂದ ಅಗ್ನಿಮೂಲೆಯವರೆಗೂ ಒಂದು ದಾರ ಕಟ್ಟಿ, ಈಶಾನ್ಯದಿಂದ ವಾಯುವ್ಯವರೆಗೂ ಒಂದು ದಾರವನ್ನು ಕಟ್ಟಿಬಿಟ್ಟು, ನಿಮ್ಮ ಕಡೆ ಸಾಮಾನ್ಯವಾಗಿ ಇವತ್ತಿನ ಎಲ್ಲರ ಕಡೆನೂ ಆ್ಯಂಡ್ರಾಯ್ಡ್ ಮೊಬೈಲ್ ಅಂತೂ ಇದ್ದೇ ಇರುತ್ತೆ. ಅದರೊಳಗಡೆ ಯೂಟ್ಯೂಬ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ, ಫೇಸ್ಬುಕ್ ಡೌನ್ಲೋಡ್ ಮಾಡ್ಕೊಂಡ್ರಿ, ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ, ಫೋನ್ಪೇ ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ. ಅದೇ ರೀತಿ ನಿಮ್ಮ ಸೈಟಿನಲ್ಲಿ ಒಂದು ಡಿಗ್ರಿ ಚೆಕ್ ಮಾಡ್ಬೇಕಂದ್ರೆ ಆ್ಯಂಡ್ರಾಯ್ಡ್ ಕಂಪಾಸ್ ಅಂತ ಇರುತ್ತೆ. ಆ ಆ್ಯಂಡ್ರಾಯ್ಡ್ ಕಂಪಾಸನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ರಾಯ್ಡ್ ಕಂಪಾಸನ್ನು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಆ್ಯಂಡ್ರಾಯ್ಡ್ ಕಂಪಾಸ್ ಅಂತೇಳಿ ಇದನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಭಾಳಷ್ಟು ಜನರಿಗೆ ಏನು ಗೊಂದಲ ಇದೆ ಅಂತಂದರೆ, ಆ ಸೈಟ್ ಹೊರಗಡೆ ನಿಂತ್ಕೊಂಡು ನೋಡ್ಬೇಕಾ, ಸೈಟ್ ಒಳಗಡೆ ನಿಂತ್ಕೊಂಡು ನೋಡ್ಬೇಕಾ, ಸೈಟ್ ಮಧ್ಯದಲ್ಲಿ ನಿಂತ್ಕೊಂಡು ನೋಡ್ಬೇಕಾ, ಸೈಟ್ ಮೂಲೆಯಲ್ಲಿ ನಿಂತ್ಕೊಂಡು ನೋಡ್ಬೇಕು ಅನ್ನೋಂಥದ್ದು ಕನ್ಫ್ಯೂಷನ್ಸ್ ಇದೆ. ಸೊ ಆ ಗೊಂದಲ ಬೇಡ. ಆ ಗೊಂದಲವನ್ನು ಇವತ್ತು ಕ್ಲಿಯರ್ ಮಾಡಿಬಿಡ್ತೀನಿ ನಿಮಗೆ. ಫಸ್ಟ್ ಏನು ಮಾಡಿ, ನೀವು ಕಂಪಾಸನ್ನು ಆನ್ ಮಾಡಿಕೊಂಡು ಸೈಟಿನಲ್ಲಿ ಈ ಭಾಗದಲ್ಲಿ ಬನ್ನಿ, ಪೂರ್ವದ ಮಧ್ಯ ಭಾಗದಲ್ಲಿ ಸೂರ್ಯನ ಕಡೆ ಮುಖ ಮಾಡಿ ನಿಂತ್ಕೊಳ್ಳಿ. ಸಪೋಸ್ ಇದು ಪೂರ್ವ ಅಂತ ತಿಳ್ಕೊಳ್ಳಿ. ಈಗ ನಾ ಪೂರ್ವಕ್ಕೆ, ಇದು ಪೂರ್ವ, ಇದು ಸೈಟ್ನಲ್ಲೇ ನಿಂತ್ಕೊಂಡಿದ್ದೀನಿ ನಾನು. ಪೂರ್ವಕ್ಕೆ ನಿಂತ್ಕೊಂಡು ಈ ದಾರಕ್ಕೆ ನೀವು ಮೊಬೈಲನ್ನು ಟಚ್ ಮಾಡಿ, ಈ ಥರ ಟಚ್ ಮಾಡಿ. ಓಕೆ? ಸೊ ಅದೇ ರೀತಿ ಈ ಥರ ಟಚ್ ಮಾಡಿದಾಗ, ಅಥವಾ ಕೆಲವೊಂದು ಸೆಟ್ಟಿಂಗ್ಸ್ ಪ್ರಾಬ್ಲಮ್ ಇರ್ತವೆ, ಈ ಥರ ಮೊಬೈಲ್ ಹಿಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ಕೆಲವೊಂದು ಮೊಬೈಲ್ ಈ ಥರ ಹಿಡಿಬೇಕಾಗುತ್ತೆ. ನೀವು ಪೂರ್ವದಲ್ಲಿ ಆ ದಾರಕ್ಕೆ ಟಚ್ ಮಾಡಿದಾಗ
ಸೊ ಮಧ್ಯದಲ್ಲಿ ನಿಂತ್ಕೊಳ್ಳೋದಲ್ಲ, ಅಂದರೆ ಎಡ್ಜಿಗೆ ನಿಂತ್ಕೋಬೇಕು. ಎಡ್ಜಿಗೆ ನಿಂತ್ಕೊಂಡು ನೀವು ಈ ಥರ ಮೊಬೈಲನ್ನು ಹಿಡ್ಕೋಬೇಕು. ಮೊಬೈಲ್ ಹಿಡ್ಕೊಂಡಾಗ ನಿಮಗೆ ಅಲ್ಲಿ 90 ಡಿಗ್ರಿ ಬಂದರೆ ಅದು ಪರ್ಫೆಕ್ಟ್ ಮನೆ ಕಟ್ಟೋದಕ್ಕೆ ಯೋಗ್ಯವಾಗಿರುವಂಥ ಸೈಟ್ ತಿಳ್ಕೊಂಬಿಡಿ. ಸೊ ಅದೇ ರೀತಿ ಉತ್ತರಕ್ಕೆ ಬಂದಾಗ, ಉತ್ತರಕ್ಕೆ ಮೊಬೈಲನ್ನು ಹಿಡಿದಾಗ ಈ ಮೂಲೆ ಹಿಡಿಯೋದಲ್ಲ, ಈ ಮೂಲೆ ಹಿಡಿಯೋದು, ಮಧ್ಯದಲ್ಲೇ ನಿಂತ್ಕೊಂಡು, ಸೈಡ್ ಮಧ್ಯದಲ್ಲೇ ನಿಂತ್ಕೊಂಡು, ಅಂದರೆ ಈಗ 40 ಫೀಟ್ ಇದೆ, ಈ 20-20 ಮಾಡಿ ಮಧ್ಯದಲ್ಲಿ ನಿಂತ್ಕೊಳ್ಳಿ. ನಿಂತ್ಕೊಂಡಾಗ ನಿಮಗೆ 0 ಬರಬೇಕು. ಕೆಲವೊಂದು ಸೈಟ್ಗಳು 0 ಬರಲ್ಲ. 100% ಎಲ್ಲ ಸಿಗ್ತಾವೆ, ಅವ್ರವ್ರ ಅದೃಷ್ಟ. ಕರೆಕ್ಟಾಗಿ 0 ಡಿಗ್ರಿ ಇರುವಂಥ ನಾರ್ತು, ಕರೆಕ್ಟಾಗಿ 90 ಡಿಗ್ರಿ ಇರುವಂಥ ಪೂರ್ವ. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಇದು 0 ಇರ್ಬೋದು, 360, ಇದು 90 ಡಿಗ್ರಿ ಇರ್ತೈತಿ, ಇದು 180. ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ನೀವು ನಿಂತ್ಕೊಂಡಾಗ 95 ಬರ್ಬೋದು ಅಥವಾ 85 ಬರ್ಬೋದು. 95, 85 ಅಂದರೆ ±5, ಅದರಲ್ಲಿ ಅರ್ಧ ಕಳೆದಂಗೆ ಅರ್ಧ ಕೂಡಿಸಿದಂಗೆ. 85 ಬಂದರೂ ಓಕೆ, 80 ಬಂದರೂ ಓಕೆ, -10 80, +10 100. 100 ಬಂದರೂ ಕೂಡ ಸಮಸ್ಯೆ ಇಲ್ಲ. 100, 120, 130 ಬಂದರೆ ಅಂಥ ಸೈಟ್ಗಳನ್ನು ದಯವಿಟ್ಟು ತೆಗೆದುಕೊಳ್ಳಬೇಡಿ ಅನ್ನುವಂಥದ್ದು. ಅದೇ ರೀತಿ ಇಲ್ಲಿನೂ ಕೂಡ 5 ಬರ್ಬೋದು, 6 ಬರ್ಬೋದು, 8 ಬರ್ಬೋದು. ಇಲ್ಲಿ ಹಿಡಿದಾಗ ಮೊಬೈಲನ್ನು ಈ ರೀತಿ ದಾರಕ್ಕೆ ಹಿಡಿದಾಗ ಅಥವಾ ಈ ರೀತಿ ಹಿಡಿದಾಗ. ಸೊ ಇಲ್ಲಿ ತಿಳ್ಕೊಬೇಕಾಗಿರೋದೇನಪ್ಪ ಅಂತಂದರೆ ± ಅಂದರೆ 5ರಿಂದ 10 ಡಿಗ್ರಿ ಒಳಗೆ ಇರಬೇಕು ಅಥವಾ ಹೊರಗಡೆ. ಹೆಚ್ಚು ಕಡಿಮೆ ಇದ್ದರೂ ಕೂಡ ಅಂಥ ಸೈಟ್ಗಳನ್ನು ತೆಗೆದುಕೊಳ್ಬೋದು. 90 ಡಿಗ್ರಿ ಇತ್ತಂದರೆ ಅದು ಪರ್ಫೆಕ್ಟ್ ವರ್ಕ್ ಮಾಡುತ್ತೆ. 90 ಡಿಗ್ರಿ ಪೂರ್ವ ಇತ್ತಂದರೆ ಪರ್ಫೆಕ್ಟಾಗಿ ನೀವು ಪಕ್ಕಾ ಪ್ಲ್ಯಾನ್ ಪ್ರಕಾರ ಒಂದು ವಾಸ್ತು ರೀತಿಯಿಂದ ಆಯಾ ಪ್ರಕಾರ ಮನೆಯನ್ನು ಮಾಡಿದ್ರಂದರೆ 100% ನಿಮಗೆ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಅಂಥೇಳಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇರೋದು. ಸೊ ಈ ಮಾಹಿತಿ ತಮಗೆ ಇಷ್ಟವಾಯಿತು ಅಂತ ತಿಳ್ಕೊಂಡಿದ್ದೀನಿ. ಯಾಕಂದರೆ ಭಾಳ ಜನರಿಗೆ ಗೊಂದಲ ಇದೆ. ಕೆಲವೊಬ್ಬರು ಮೊನ್ನೆ ಫೋನ್ ಮಾಡಿದರು, ಇಲ್ಲೆಲ್ಲ ಕಾಲಮ್ ಹಾಕಿದ್ವಿ ಸರ್, ಇಲ್ಲೆಲ್ಲ ಕಾಲಮ್ ಹಾಕಿದ್ವಿ, ಏನು ಮಾಡೋದು, ಡಿಗ್ರಿ ಹ್ಯಾಂಗೆ ನೋಡೋದು, ಎಲ್ಲ ಕಾಲಮ್ನು ನೋಡ್ಕೊತ ಬರ್ತದೆ. ಬೇಡ, ಕಾಲಮ್ ಹಾಕಿದ್ರಿ ಅಂದರೆ ಡಿಗ್ರಿ ನೋಡ್ಬೇಕಂದ್ರೆ ಇಲ್ಲೊಂದು ಕಾಲಮ್ ಇರುತ್ತೆ, ಇಲ್ಲೊಂದು ಕಾಲಮ್ ಇರುತ್ತೆ, ಇಲ್ಲೊಂದು ಕಾಲಮ್ ಇರುತ್ತೆ. ಈ ಕಾಲಮ್ಗೆ ಮೊಬೈಲನ್ನೇ ಹಿಡ್ಕೊಳ್ಳಿ, ಒಳಗಡೆ ಕಾಲಮ್ ಮೊಬೈಲನ್ನೇ ಹಿಡ್ಕೊಳ್ರಿ. ಈ ಪ್ರಕಾರ ಕಾಲಮ್ ಹಿಡ್ಕೊಂಡಾಗ ಅದು ಪ್ಲಾಸ್ಟರ್ ನೀಟಾಗಿ ಆಗಿತ್ತಂದರೆ, ಅದು ಒಂಥರ ಫ್ಲ್ಯಾಟ್ ಆಗಿತ್ತಂದ್ರೆ ಅವಾಗ ನಿಮಗೆ ಆಟೋಮೆಟಿಕ್ಲಿ ಒಳ್ಳೆಯ ಒಂದು ಡಿಗ್ರಿಯನ್ನು ತೋರಿಸುತ್ತೆ ಅನ್ನುವಂಥ ವಿಚಾರ. ಈ ವಿಡಿಯೋ ಇವತ್ತಿನದಾಗಿತ್ತು. ಇಂಥ ಹಲವಾರು ವಿಚಾರಗಳು, ಇವೆಲ್ಲ ನಿಮಗೆ ಡೌಟ್ಸ್ ಬಂದೇ ಬರುತ್ತೆ. ವಾಸ್ತು ಮನೆ ಕಟ್ಟಬೇಕಂದಾಗ ಡಿಗ್ರಿಗಳ ಬಗ್ಗೆ ಇರ್ಬೋದು, ಎಲ್ಲ ವಿಚಾರಗಳು ಬರುತ್ತೆ. ಇವತ್ತಿನ ಸಬ್ಜೆಕ್ಟ್ ಇದಾಗಿತ್ತು. ಈ ಮಾಹಿತಿ ತಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಆಮೇಲೆ ಈ ಮಾಹಿತಿ ಮತ್ತೇನಾದರೂ ಮಾಹಿತಿಯಲ್ಲಿ ಏನಾದರೂ ಬದಲಾವಣೆಗಳು ಬೇಕಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅಥವಾ ಹೆಚ್ಚಿನ ಮಾಹಿತಿ ಬೇಕಂದರೆ ನಂಬರ್ ಇರುತ್ತೆ, ಫೋನ್ ಮಾಡಿ ಕೂಡ ತಿಳ್ಕೊಬೋದು. 5 ನಿಮಿಷ ಟೈಮ್ ಇರುತ್ತೆ ನಿಮಗೆ, 2ರಿಂದ 3 ನಿಮಿಷ ಫ್ರೀ ಸಜೆಷನ್ ಕೊಡ್ತೀವಿ. ಎಲ್ಲನೂ ಹೇಳೋಕ್ಕಾಗಲ್ಲ, ಅರ್ಧ ಗಂಟೆ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಬೀಜಿ ಇರುತ್ತೆ ನಾವು ಕೂಡ. ಅದಕ್ಕೆ ಇಷ್ಟು ಮಾಹಿತಿ ಇರುತ್ತೆ, ಇದನ್ನು ತಿಳ್ಕೊಳ್ರಿ, ನಿಮ್ಮ ಸೈಟನ್ನು ತೆಗೆದುಕೊಳ್ರಿ, ಒಳ್ಳೆ ಮನೆ ಕಟ್ಟ್ರಿ, ಚೆನ್ನಾಗಿರಿ ಅಂಥೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.